ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೋಮ್ ರೆಮಿಡಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಒಂದು ರೆಮಿಡಿ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಫೇಸ್ ಅಲ್ಲಿ ಇರುವಂತಹ ಕೆಲವೊಂದು ಸಮಸ್ಯೆಗಳನ್ನ ಖಂಡಿತವಾಗ್ಲೂ ಕ್ಲಿಯರ್ ಮಾಡುತ್ತೆ. ಸೊ ವಿಡಿಯೋನ ಇವತ್ತು ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ನೀವೆಲ್ಲರೂ ಕೂಡ ನನ್ನ ಕ್ಷಮಿಸ್ಬೇಕು. ಯಾಕೆಂತಂದ್ರೆ ನಾನು ಸುಮಾರು ದಿನದಿಂದ ವಿಡಿಯೋನ ಶೇರ್ ಮಾಡಿಲ್ಲ, ದಯವಿಟ್ಟು ಸಾರಿ. ಸೊ ಈಗ ವಾರಕ್ಕೆ 2 ಅಥವಾ 1 ಖಂಡಿತವಾಗ್ಲೂ ವಿಡಿಯೋನ ನಾನು ಶೇರ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ನನ್ನ ವಿಡಿಯೋನ ನೋಡಿ, ಹಾಗೆ ಮತ್ತೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಮತ್ತೆ ರಿಲೇಟಿವ್ಸ್ ಗ್ರೂಪ್ ಅಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಇವತ್ತು ತಿಳಿಸ್ತಿರುವಂತಹ ಒಂದು ಹೋಮ್ ರೆಮಿಡಿ ತುಂಬಾನೇ ಹೆಲ್ಪ್ಫುಲ್ ಆಗಿರುವಂತಹ ಹೋಮ್ ರೆಮಿಡಿ. ಸೊ ಕೇವಲ ಎರಡು ಪದಾರ್ಥಗಳನ್ನ, ಎರಡು ಇಂಗ್ರೀಡಿಯೆಂಟ್ಸ್ ನ ಉಪಯೋಗಿಸಿ ಮಾಡ್ತಿರುವಂತಹ ಒಂದು ಹೋಮ್ ರೆಮಿಡಿ. ಸೊ 2 ಪದಾರ್ಥಗಳನ್ನ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿದ್ರೆ ಬೆಳಿಗ್ಗೆ ಎದ್ದಾಗ ನಿಮ್ಮ ಫೇಸ್ ಅನ್ನ ನೀವು ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಒಂದು ವೈಟ್ ಆಗಿರುತ್ತೆ, ಮತ್ತೆ ತುಂಬಾನೇ ಶೈನ್ ಆಗಿರುತ್ತೆ. ಅಷ್ಟು ಗ್ಲೋಯಿಂಗ್ ಆಗಿರುವಂತಹ ಒಂದು ಹೋಮ್ ರೆಮಿಡಿ. ಸೊ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗೋದಿಲ್ಲ, ಹಾಗೆ ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಉಪಯೋಗಿಸಿ ಮಾಡ್ತಿರೋಂತಹ ಒಂದು ಹೋಮ್ ರೆಮಿಡಿ. ಸೊ ಖಂಡಿತವಾಗ್ಲೂ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಹೋಮ್ ರೆಮಿಡಿ. ನೀವು ಬೇಕು ಅಂದ್ರೆ ಇದನ್ನ ಸುಮಾರು ಒಂದು 2 ರಿಂದ 3 ದಿನ ನೀವು ಕಂಟಿನ್ಯೂಸ್ ಆಗಿ ಇದನ್ನ ಅಪ್ಲೈ ಮಾಡಿದ್ರೆ ನಿಮ್ಗೆ ತಕ್ಷಣಕ್ಕೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಒಂದ್ಸಲ ಯೂಸ್ ಮಾಡಿದ್ರು ಕೂಡ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಮಗೆ ಸ್ವಲ್ಪ ಡೀಪ್ ಆಗಿ ಬೇಕು ಅನ್ನೋದಾದ್ರೆ ಖಂಡಿತವಾಗ್ಲೂ ಕಂಟಿನ್ಯೂಸ್ 3 ದಿನ ನೀವು ಇದನ್ನ ಉಪಯೋಗಿಸಿ, ಆಗ ನಿಮ್ಗೆ 100% ರಿಸಲ್ಟ್ ಗೊತ್ತಾಗೋದು. ಒಂದು ರೊಟೀನ್ ಆಗಿ ಮಾಡ್ಕೊಳ್ಬಹುದು. ಬೇಕು ಅಂದ್ರೆ ಖಂಡಿತ ನಿಮಗೆ ಇಷ್ಟ ಆದ್ರೆ, ಇಲ್ಲ ಅಂದ್ರೆ ನಾವು ತುಂಬಾ ಬಿಸಿ ಶೆಡ್ಯೂಲ್ ಅಲ್ಲಿ ಇದೀವಿ ಅಂದ್ರೆ ಖಂಡಿತವಾಗ್ಲೂ ವಾರಕ್ಕೆ ಒಂದ್ಸಲ ಆದ್ರೂ ಈ ಒಂದು ರೆಮಿಡಿಯನ್ನ ಉಪಯೋಗಿಸಿ. ಹಾಗೆ ಇದನ್ನ ಎಲ್ಲಾ ಸ್ಕಿನ್ ಟೈಪರು ಕೂಡ ಈ ಒಂದು ಹೋಮ್ ರೆಮಿಡಿನ ಅಪ್ಲೈ ಮಾಡ್ಬೋದು. ಮತ್ತೆ ಆಯಿಲ್ ಸ್ಕಿನ್, ಹಾಗೆ ನಮ್ದು ತುಂಬಾನೇ ಸೆನ್ಸಿಟಿವ್ ಸ್ಕಿನ್, ನಾವು ಇದನ್ನೆಲ್ಲ ಯೂಸ್ ಮಾಡಿದ್ರೆ ಹೇಗೆ ಏನೋ ಅಂತ ಯೋಚನೆ ಮಾಡೋರು ಕೂಡ ಇರ್ತಾರಲ್ವಾ. ಸೊ ಅಂತವ್ರು ಯಾವುದೇ ಒಂದು ರೆಮಿಡಿಗಳನ್ನ ಅಥವಾ ಫೇಸ್ ಪ್ಯಾಕ್ ಅನ್ನ ಉಪಯೋಗಿಸೋದಕ್ಕಿಂತ ಮುಂಚೆ ನೀವು ಪ್ಯಾಚ್ ಟೆಸ್ಟ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿಗೆ ಅಥವಾ ಕೈಗೆ ಎಲ್ಲಾದ್ರೂ ಕೂಡ ಅಪ್ಲೈ ಮಾಡಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನಿಮ್ಗೆ ಸ್ವಲ್ಪನಾದ್ರೂ ಏನಾದ್ರೂ ಅದರಲ್ಲಿ ಸಮಸ್ಯೆ ಕಂಡು ಬರ್ತಾ ಇದೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಫೇಸಿಗೆ ಅಪ್ಲೈ ಮಾಡಬೇಡಿ. ಫೇಸ್ ಅಲ್ಲಿ ಈ ಭಾಗದಲ್ಲಿ ಎಲ್ಲಾದ್ರೂ ಅಪ್ಲೈ ಮಾಡಿ ನೋಡಿ. ಓಕೆ, ಸೊ ಇವತ್ತು ನಾನು ತಿಳಿಸ್ತಿರುವಂತಹ ರೆಮಿಡಿ ನೀವು ಫೇಸಿಗೂ ಅಪ್ಲೈ ಮಾಡ್ಬೋದು, ಕುತ್ತಿಗೆಗೆ ಅಪ್ಲೈ ಮಾಡ್ಬೋದು, ಕೈಗೆ ಅಪ್ಲೈ ಮಾಡ್ಬೋದು, ಕಾಲಿಗೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಈ ಒಂದು ರೆಮಿಡಿಯನ್ನ ನಾನು ಖಂಡಿತವಾಗ್ಲೂ ತುಂಬಾನೇ ದಿನದಿಂದ ನಾನು ಕೂಡ ಅದನ್ನ ಉಪಯೋಗಿಸ್ತಾ ಇದ್ದೀನಿ. ಸೊ ಅದರಲ್ಲಿ ಒಳ್ಳೆ ಫಲಿತಾಂಶ ನನಗೆ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಖಂಡಿತವಾಗ್ಲೂ ನೀವು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ. 2 ಪದಾರ್ಥಗಳನ್ನ ಉಪಯೋಗಿಸಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಬೆಳಿಗ್ಗೆ ಎದ್ದು ನಿಮ್ಮ ಫೇಸ್ ಅನ್ನ ನೀವು ನೋಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಮುಖ ಫಳಫಳನೆ ಹೊಳಿತಾ ಇರುತ್ತೆ ಅಂತ ಹೇಳ್ಬೋದು. ಅಷ್ಟು ಸೂಪರ್ ಆಗಿರುವಂತ ಒಂದು ರೆಮಿಡಿ ಇದು. ಮುಖದಲ್ಲಿನ ಡಾರ್ಕ್ ಸ್ಪಾಟ್ಸ್, ಮತ್ತೆ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್, ಏಜ್ ರಿಂಕಲ್ಸ್ ಇರುತ್ತೆ, ಸೊ ಡರ್ಟ್ ಇರುತ್ತೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಮತ್ತೆ ಇದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಈ ಒಂದು ರೆಮಿಡಿ ತುಂಬಾನೇ ಹೆಲ್ಪ್ಫುಲ್ ಮಾಡುತ್ತೆ. ನಮ್ಮ ಸ್ಕಿನ್ ಅನ್ನ ಯಾವಾಗ್ಲೂ ಕೂಡ ಹೆಲ್ದಿಯಾಗಿ ಇಡೋದಕ್ಕೆ ಈ ಒಂದು ರೆಮಿಡಿ ತುಂಬಾನೇ ಹೆಲ್ಪ್ ಆಗುತ್ತೆ. ಇದನ್ನ ಯಾವಾಗ್ಲೂ ಕೂಡ ನೀವು ನೈಟ್ ಟೈಮಲ್ಲೇ ಈ ಒಂದು ರೆಮಿಡಿಯನ್ನ ಅಪ್ಲೈ ಮಾಡ್ಬೇಕಾಗುತ್ತೆ, ಬೆಳಗ್ಗೆ ಹೊತ್ತಲ್ಲ. ಸೊ ಮಲಗ್ತಿರಲ್ಲ, ಸೊ ಮಲಗೋ ಟೈಮಲ್ಲಿ ಈ ಒಂದು ಫೇಸ್ ಪ್ಯಾಕ್ ಅನ್ನ ನೀವು ಅಪ್ಲೈ ಮಾಡಿ, ಅದಾದ ನಂತರ ಫೇಸ್ ವಾಶ್ ಮಾಡಿ ನೀವು ಮಲಗಬಹುದು. ನಿಮ್ಮ ಫೇಸ್ ಅಲ್ಲಿ ಇರುವಂತಹ ಓಪನ್ ಫೋರ್ಸ್ ಅನ್ನು ಕೂಡ ಈ ಒಂದು ರೆಮಿಡಿಯಿಂದ ಕ್ಲಿಯರ್ ಮಾಡ್ಕೋಬಹುದು. ಓಪನ್ ಫೋರ್ಸ್ ಎಲ್ಲ ಕ್ಲೋಸ್ ಆಗಿ ನಿಮ್ಮ ಫೇಸು ಸಾಫ್ಟ್ ಆಗ್ತಾ ಬರುತ್ತೆ. ಎಷ್ಟು ಓಪನ್ ಫೋರ್ಸ್ ಇರುತ್ತೋ ಸೊ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ದಿನಾಲು ಕೂಡ ನೀವು ಈ ಒಂದು ರೆಮಿಡಿಯನ್ನ ಅಪ್ಲೈ ಮಾಡೋದ್ರಿಂದ ನೀವು ಓಪನ್ ಫೋರ್ಸ್ ಎಲ್ಲ ಹೋಗಿ ಕ್ಲಿಯರ್ ಆಗ್ತಾ ಇರುತ್ತೆ, ಫೇಸ್ ಸಾಫ್ಟ್ ಮಾಡುತ್ತೆ ಈ ಒಂದು ರೆಮಿಡಿ. ಸೊ ಖಂಡಿತವಾಗ್ಲೂ ಈ ರೆಮಿಡಿಯಿಂದ ನಿಮ್ಮ ಫೇಸ್ ಅಲ್ಲಿ ಯಾವುದೇ ರೀತಿ ಡ್ಯಾಮೇಜ್ ಅಂತೂ ಆಗೋದಿಲ್ಲ. 100% ಶೋರ್ ಆಗಿ ಹೇಳ್ತೀನಿ, ತುಂಬಾನೇ ಹೆಲ್ಪ್ಫುಲ್ ಮಾಡುತ್ತೆ ಈ ಒಂದು ರೆಮಿಡಿ. ಒಂದ್ಸಲ ತಯಾರಿಸಿ. ಓಕೆ, ಸೊ ತಯಾರಿಸಿ ಅದನ್ನ ಅಪ್ಲೈ ಮಾಡಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ ಎಷ್ಟು ಶೈನ್ ಆಗುತ್ತೆ, ಬ್ರೈಟ್ ಆಗುತ್ತೆ ಅನ್ನೋದನ್ನ ನನಗೆ ತಪ್ಪದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ತುಂಬಾ ದಪ್ಪ ಪಿಂಪಲ್ಸ್ ಆಗ್ತಿರುತ್ತೆ, ಅದು ಓಪನ್ ಆಗ್ಬಿಡುತ್ತೆ, ಓಪನ್ ಆಗಿ ಗಾಯ ತರ ಆಗಿರುತ್ತೆ. ಸೊ ಅಂತರಿಗೂ ಕೂಡ ಈ ಒಂದು ರೆಮಿಡಿ ತುಂಬಾನೇ ಒಳ್ಳೆಯದು ಖಂಡಿತವಾಗ್ಲೂ. ಮತ್ತೆ ಬಂಗ್ ಆಗಿರುತ್ತಲ್ವಾ ಫೇಸ್ ಅಲ್ಲಿ,
ಪಿಗ್ಮೆಂಟೇಷನ್ ಇರುತ್ತಲ್ಲ, ಸೊ ಅದನ್ನ ಕ್ಲಿಯರ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಮಾಡುತ್ತೆ. ಎಲ್ಲಾ ಸಮಸ್ಯೆ, ಫೇಸ್ ಅಲ್ಲಿ ಇರುವಂತಹ ಎಲ್ಲಾ ಸಮಸ್ಯೆಗಳನ್ನು ಈ ಒಂದು ರೆಮಿಡಿ ಕ್ಲಿಯರ್ ಮಾಡುತ್ತೆ ಫ್ರೆಂಡ್ಸ್. ಓಕೆ, ಸೊ ಖಂಡಿತವಾಗ್ಲೂ ನಾನು ತುಂಬಾನೇ ಒಳ್ಳೆ ರೆಮಿಡಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ ನಂಬಿಕೆ ಇಟ್ಟು ಈ ಒಂದು ರೆಮಿಡಿಯನ್ನ ತಯಾರಿಸಿ ನಿಮ್ಮ ಫೇಸಿಗೆ ಅಪ್ಲೈ ಮಾಡಿ, ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಓಕೆ, ಈ ಒಂದು ರೆಮಿಡಿಯನ್ನ ಫಸ್ಟಿಗೆ ಹೇಗೆ ತಯಾರಿಸೋದು ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಫೇಸ್ ಪ್ಯಾಕ್ ಅನ್ನ ರಾತ್ರಿ ಹೊತ್ತು ಹಚ್ಚಬೇಕಾಗುತ್ತೆ. ಹಚ್ಚಿ ಒಂದು 15 ನಿಮಿಷ ಇದನ್ನ ಹಾಗೆ ನೀವು ಬಿಡಬೇಕು. 15 ನಿಮಿಷ ಹಾಗೆ ಬಿಟ್ಟು ಅದಾದ ನಂತರ ಇದನ್ನ ವಾಶ್ ಮಾಡಬೇಕಾದ್ರೆ ಸೋಪು, ಫೇಸ್ ವಾಶ್ ಆಗ್ಲಿ ಯಾವ್ದನ್ನು ಕೂಡ ಉಪಯೋಗಿಸಬಾರ್ದು. ಅದಾದ ನಂತರನೂ ಕೂಡ ನೀವು ಯಾವುದೇ ಕ್ರೀಮ್ಗಳನ್ನಾಗ್ಲಿ ಮಾಯಶ್ಚರೈಸರ್ ಆಗ್ಲಿ ಯಾವುದು ಕೂಡ ಉಪಯೋಗಿಸ್ಬೇಡಿ. ಹಾಗೆ ಅದನ್ನ ಹಾಗೆ ಇರೋದಕ್ಕೆ ಬಿಟ್ಬಿಡಿ. ಬೆಳಿಗ್ಗೆ ಮತ್ತೆ ಮಾಮೂಲಿಯಂತೆ ನೀವು ಫೇಸ್ ವಾಶ್ ಅನ್ನ ಮಾಡ್ಕೋಬಹುದು. ಕ್ರೀಮ್, ಸೋಪು ಅಥವಾ ಫೇಸ್ ವಾಶ್ ಅನ್ನ ಉಪಯೋಗಿಸಬಹುದು. ಓಕೆ, ಸೊ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಹೋಮ್ ರೆಮಿಡಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ, ತುಂಬಾನೇ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡಿರುವಂತಹದ್ದು. ಮತ್ತೆ ಎಲ್ಲರಿಗೂ ಕೂಡ ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನ ಉಪಯೋಗಿಸಬಹುದು. ಆದ್ರೆ 18 ವರ್ಷದ ಮೇಲ್ಪಲೆ ಪಿಂಪಲ್ಸ್ ಆಗಿರುತ್ತೆ ಅಥವಾ ಕಪ್ಪಾಗಿರುತ್ತೆ, ಮುಖ ಬಿಸಿಲಲ್ಲಿ ಓಡಾಡಿ ಕಪ್ಪಾಗಿರುತ್ತೆ. ಸೊ ಅದನ್ನ ಕ್ಲಿಯರ್ ಮಾಡ್ಕೋಬೇಕು. ಖಂಡಿತವಾಗ್ಲೂ ಈ ಒಂದು ರೆಮಿಡಿ ತುಂಬಾನೇ ಹೆಲ್ಪ್ಫುಲ್ ಮಾಡುತ್ತೆ. ಇದರಲ್ಲಿ ನಾವು ಉಪಯೋಗಿಸಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ನ್ಯಾಚುರಲ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸ್. ಸೊ ಹಾಗಾಗಿ ಯಾವುದೇ ರೀತಿ ಸಮಸ್ಯೆ ಅಂತೂ ಆಗೋದಿಲ್ಲ. ಹಚ್ಚಿ ನೀವು ನಿಮ್ಮ ಫೇಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಓಪನ್ ಫೋರ್ಸ್ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ಅರಿಶಿನ ಯಾವಾಗ್ಲೂ ಕೂಡ ನಮ್ಮ ಫೇಸ್ ಅನ್ನ ಹೆಲ್ದಿ ಆಗಿರೋದಕ್ಕೆ ಟ್ರೈ ಮಾಡುತ್ತೆ. ಖಂಡಿತವಾಗ್ಲೂ ತುಂಬಾನೇ ಹೆಲ್ದಿ ಆಗಿರುತ್ತೆ ನಮ್ಮ ಫೇಸು. ಒಂದ್ಸಲ ತಯಾರಿಸಿ ಫ್ರೆಂಡ್ಸ್. ಓಕೆ, ಸೊ ಇದನ್ನ ನೀವು ಕಂಟಿನ್ಯೂ ಕೂಡ ಮಾಡ್ಕೋಬಹುದು. ಬೇಡ ಅನ್ನೋದಾದ್ರೆ ಖಂಡಿತ ಸ್ಕಿಪ್ ಮಾಡಿ. ಆದ್ರೆ ಇವರು ಯಾವ್ದಾವ್ದೋ ಒಂದು ರೆಮಿಡಿಗಳನ್ನ ತೋರಿಸ್ತಾ ಇದಾರೆ, ನಾವು ಹೇಗಪ್ಪ ಅದನ್ನ ಅಪ್ಲೈ ಮಾಡೋದು ಅಂತ ಅನ್ಕೋಬಿಡಿ. ನಾನು ಕೂಡ ನನ್ನ ಫೇಸಿಗೆ ಇದನ್ನ ಅಪ್ಲೈ ಮಾಡಿ ತೋರಿಸ್ತೀನಿ, ಬನ್ನಿ.
ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು. ಸೊ ನನ್ನ ಎಲ್ಲಾ ಯೂಟ್ಯೂಬ್ ಚಾನಲ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ನೀವು ಖಂಡಿತವಾಗ್ಲೂ ನನ್ನ ಎಲ್ಲಾ ಚಾನಲ್ಗಳನ್ನು ಕೂಡ ಒಂದ್ಸಲ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್.